ಇಂದ್ರಾವತಿ ಕುಸುಮಾವತಿ. ಹೌದು. ಸಂತೋಷದಲ್ಲಿರುವಂತಹ ಸಮಯದಲ್ಲಿ ಬಂದವನು ಬೇರೆ ಯಾರು ಅಲ್ಲ, ಇಂದ್ರ ಬಂದ ಆಡಿರುವಂತ ಮಾತು. ದುಷ್ಟನಾಗಿರುವಂತಹ ತಾರಕೆಂಬ ದಾನವ ಲೋಕಗಂಡಗನಾಗಿ ಬೆರುತ್ತಿದ್ದಾನೆ. ಆತನ ವಧೆಯಾಗಬೇಕೆಂಬುದಾಗಿ, ತಾರಕನ ವಧೆಯಾಗಬೇಕಂತಾದ್ರೂ ಬ್ರಹ್ಮದಿಂದಲೇ ವರ ಉಂಟು. ಹರಗಿರಿ ಜನ ಸೇರಿ ಉಂಟು, ಮಗನಿಂದ ಮಾತ್ರ ಮರಣ ಎಂಬುದಾಗಿ. ಹರಗಿರಿ ಜನ ಮುಂದಾಗಬೇಕಂತ ಆದ್ರೆ ಶಂಕರ ಇವಾಗ ತಪಸ್ಸು ಮಾಡುತ್ತಿದ್ದಾನೆ. ಅವನ ತಪಸ್ಸನ್ನು ಕೆಡಿಸಬೇಕು, ಅದು ಯಾರಿಂದ ಸಾಧ್ಯ, ನನ್ನಿಂದ ಎಂಬುದಾಗಿ. ಅದಕ್ಕಾಗಿ ಹೊರಟದ್ದು ಶಂಕರನ ತಪಸ್ಸನ್ನು ಕೆಡಿಸುತ್ತಾಗಿ. ಹರಣದಲ್ಲ ಪಕೀಳು ಶಂಕರನ ಅವಸರ ಯಾವತ್ತಿಗೂ ಅನಾಥಕ್ಕೆ ಮೂಲ ಕಾರಣವಾಗಿ ಹೋಗ್ತದೆ. ಶಿವನ ಬಗ್ಗೆ ಕೆಲಷ್ಟು ವಿಷಯಗಳನ್ನು ತಿಳ್ಕೊಂಡವರು ನೀವೆಂಬುದಾಗಿ ನಾನು ಅರ್ಥೈಸಿಕೊಂಡೆ. ಆದ್ರೆ ಇವಾಗ ನಿಮ್ಮ ಪಾಲಿಗೆ ಮರೆತು ಹೋಗಿದೆ ಎಂಬುದಾಗಿ ನಾನು ಯೋಚಿಸಿ ಮತ್ತೆ ನಿಮ್ಮ ಪಾಲಿಗೆ ನೆನಪನ್ನು ತೆಗೆದುಕೊಡಿಸಬೇಕಾಗ್ತದೆ. ದೇವ, ಏನು ಆ ಶಿವನ ಯೋಗ್ಯತೆ ಹೆಚ್ಚಿನ ಅರ್ಥ ಒಂದು ಉರಿ ಕಣ್ಣು ಮಾತ್ರ. ಮೊದಲೇ ಮುಂಗೋಪಿ ಕರ್ತನದಿಂದ